ಕಥೆಯ ಹೆಸರು ಮನುಷ್ಯನಿಗೆ 3 ಜನ ಗೆಳೆಯರು. ಒಂದು ಪುಟ್ಟ ರಾಜ್ಯವಿತ್ತು. ಅಲ್ಲಿಯ ರಾಜ ಸಾತ್ವಿಕನು, ದಯಾಳು, ಶಾಂತಿಪ್ರಿಯನು, ಅನ್ಯಾಯ ಅಧರ್ಮಗಳಿಗೆ ಸೇರುತ್ತಿರಲಿಲ್ಲ. ಅವನ ರಾಜ್ಯದಲ್ಲಿ ಶರಣನೆಂಬ ಶ್ರೀಮಂತನು, ದಯಾಳು, ದಾನಶೂರನು, ಸಚ್ಚರಿತ್ರನು ಆಗಿದ್ದವನಿಗೆ 3 ಜನರು ಗೆಳೆಯರಿದ್ದರು. ಒಬ್ಬ ಗೆಳೆಯ ಸತತವಾಗಿ ಅವನ ಹತ್ತಿರವೇ ಇರುತ್ತಿದ್ದನು. ಒಂದು ಗಳಿಗೆಯೂ ಶರಣನನ್ನು ಬಿಟ್ಟು ಇರುತ್ತಿರಲಿಲ್ಲ. ಇವನೇ ನಿಜವಾದ ಗೆಳೆಯನೆಂದು ಶರಣನು ನಂಬಿದ್ದನು. ಒಬ್ಬ ಗೆಳೆಯ ದಿನದಲ್ಲಿ 1 ಸಲ ಮಾತ್ರ ಭೇಟಿಯಾಗಿ ಯೋಗಕ್ಷೇಮ ನೋಡಿಕೊಳ್ಳುತ್ತಿದ್ದನು. 3ನೆಯ ಗೆಳೆಯ ಯಾವಾಗಲೂ ಒಮ್ಮೆ ಭೇಟಿಯಾಗುತ್ತಿದ್ದನು. ಈ 3 ಗೆಳೆಯರಿಂದ ಶರಣನು ಸಂತೋಷದಿಂದ ಇರುತ್ತಿದ್ದನು. ಶರಣನಿಗೆ ಮುಪ್ಪವಸ್ಥೆ ಬಂದೊದಗಿತು. ಅಲ್ಲಿಯ ರಾಜನು ಇವನ ಮೇಲೆ ಸಿಟ್ಟಾಗಿ, ನಾಳೆ ಮುಂಜಾನೆ ನಿನಗೆ ಮರಣವಾಗುವುದೆಂದು ಸೇವಕರಿಂದ ಹೇಳಿ ಕಳಿಸಿದನು. ಶರಣನಿಗೆ ಭಯದಿಂದ ದುಃಖವಾಯಿತು. ಏನಾದರೂ ಮಾಡಿ ಉಳಿಯಬೇಕೆಂದು ಬಯಸಿ ತನ್ನ ಹತ್ತಿರ ಇರುವ 1ನೇ ಗೆಳೆಯನನ್ನು ಭೇಟಿಯಾಗಿ ಮರಣದಂಡನೆಯ ರಾಜಾಜ್ಞೆಯನ್ನು ತಿಳಿಸಿ, ನನ್ನನ್ನು ಹೇಗಾದರೂ ಮಾಡಿ ಉಳಿಸು ಎಂದು ಬೇಡಿಕೊಂಡನು. ನೀನು ಒಳ್ಳೆಯ ಸ್ಥಿತಿಯಲ್ಲಿ ಇರುವವರೆಗೆ ನನ್ನ ಗೆಳೆತನ ಇತ್ತು. ರಾಜಾಜ್ಞೆಯನ್ನು ಮೀರಿ ನಿನ್ನನ್ನು ಉಳಿಸಿಕೊಳ್ಳುವುದು ನನ್ನಿಂದ ಆಗಲಾರದು. ಬೇರೆ ಯಾರನ್ನಾದರೂ ಆಶ್ರಯಿಸು ಹೋಗು ಎಂದು ಹೇಳಿದನು. ಮುಂದೆ ದಾರಿ ಕಾಣದೆ ದಿನದಲ್ಲಿ 1 ಸಲ ಭೇಟಿಯಾಗುವ 2ನೆಯ ಗೆಳೆಯನ ಹತ್ತಿರ ಹೋಗಿ ತನ್ನ ಪರಿಸ್ಥಿತಿಯನ್ನು ಹೇಳಿಕೊಂಡನು. ಗೆಳೆಯ, ನಿನ್ನನ್ನು ಪೂರ್ಣ ರಕ್ಷಿಸುವುದು ನನ್ನಿಂದ ಸಾಧ್ಯವಿಲ್ಲ. ನನಗೆ ಬಂಧು ಬಳಗಗಳು ಉಂಟು. ಆದರೆ ಈ ಊರವರೆಗೆ, ಸೀಮೆಯವರೆಗೆ ಮಾತ್ರ ನಿನ್ನನ್ನು ರಕ್ಷಿಸುವೆನು ಎಂದು ಹೇಳಿದನು. ಆಗಲಿ, ಅಲ್ಲಿಯವರೆಗೂ ರಕ್ಷಣೆ ಮಾಡು ಅಂದನು. 2ನೇ ಗೆಳೆಯ ಸೀಮೆಯನ್ನು ದಾಟಿಸಿದನು. ಆ ನಂತರ ಇನ್ನೊಬ್ಬ ಗೆಳೆಯನ ಭೇಟಿಯಾದನು. 3ನೇ ಗೆಳೆಯನ ಹತ್ತಿರ ಹೋಗಿ ತನ್ನ ಸ್ಥಿತಿಯನ್ನು ಹೇಳಿದನು. ಇಲ್ಲಿಂದ ನಾನು ನಿನ್ನನ್ನು ಬೆನ್ನಿಗೆ ಹಾಕಿಕೊಂಡು ಈ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಚಿಂತೆ ಮಾಡಬೇಡ ಎಂದು ಧೈರ್ಯ ಹೇಳಿ ಅಲ್ಲಿಂದ ಬೇರೆ ರಾಜ್ಯಕ್ಕೆ ಕರೆದುಕೊಂಡು ಹೋದನು. ರಾಜ ಅಂದರೆ ಯಮರಾಜನು. ಶರಣನ ಆಯುಷ್ಯ ತೀರುತ್ತಾ ಬಂದಾಗ ಅವನಿಗೆ ತಿಳಿಯಿತು, ನನಗೆ ಮರಣ ಸಮೀಪಿಸಿದೆ. ನನ್ನ ಹತ್ತಿರ ಸತತವಾಗಿ ಇರುವ ಗೆಳೆಯ ದುಡ್ಡು, ಸಿರಿ, ಸಂಪತ್ತು ಇವುಗಳಿಂದ ರಕ್ಷಿಸಿಕೊಳ್ಳುವುದು ಆಗಲಿಲ್ಲ. 2ನೇ ಗೆಳೆಯ ಸತಿ, ಸುತ, ಬಂಧು ಬಳಗ ಇವರೆಲ್ಲರೂ ಊರವರೆಗೆ, ಸ್ಮಶಾನದವರೆಗೆ ಬಂದು ಕಳಿಸಿದರು. 3ನೇ ಗೆಳೆಯನೇ ಧರ್ಮ. ಶರಣಪ್ಪ ಮಾಡಿದ ಪುಣ್ಯದ ಫಲದಿಂದ ರಕ್ಷಿಸಿ ಸ್ವರ್ಗಕ್ಕೆ ಕರೆದುಕೊಂಡು ಹೋದನು. ಹೀಗೆ ಮನುಷ್ಯನಿಗೆ 3 ಮಿತ್ರರು ಇದ್ದರು. ಧರ್ಮವು ಮಾತ್ರ ನಮ್ಮನ್ನು ರಕ್ಷಿಸುತ್ತದೆ. ಧರ್ಮೋ ರಕ್ಷತಿ ರಕ್ಷಿತಃ. ಧನ್ಯವಾದಗಳು.